ಪ್ರೀತಿಯ ಸಹೃದಯ ಮನಸ್ಸುಗಳೇ, ಕೆಲವರು ನನಗೆ ಕೇಳ್ತಾಯಿದ್ರು, ಹೇಗೆ ಇಷ್ಟು ಬೇಗ ನೀವು ತೆಂಗಿನ ಡೆವಲಪ್ಮೆಂಟ್ ಮಾಡಿದ್ರಿ, ಇಷ್ಟು ಬೇಗ ಹುಸಿ ಹೊಡೆದೋ, ಯಾವ ಥರ ಬೇಸಾಯ ಮಾಡಿದ್ರಿ ಅಂತ. ಮುಂದೇನು ಅಷ್ಟು ಬೇಸಾಯ ಇಲ್ಲ, ನಮಗಿಂತ ಚೆನ್ನಾಗಿ ಮಾಡೋರು ಇದ್ದಾರೆ, ಚೆನ್ನಾಗೂ ಬೆಳೆಯೋರಿದ್ದಾರೆ. ನಮ್ಮನೆ ಏನು ಮಾಡಿದ್ರು ಅಂದರೆ, ನಮ್ಮ ಅಪ್ಪ ಅಮ್ಮ ತೆಂಗು ಆಗಿದ ತಕ್ಷಣ ಸಂದರ್ಭದಲ್ಲಿ ಒಂದು 2.5 ಅಡಿ ಗುಂಡಿ ಹೊಡೆದು, ಅದಕ್ಕೆ ಒಂದು ಅರ್ಧ ಅಡಿ ಮಣ್ಣು ಲೂಸ್ ಮಾಡಿ, ಅದಕ್ಕೆ ಮಳ್ಳು ಮತ್ತು ಗೊಬ್ಬರಗಳು ತುಂಬಿ, ಅದ್ರ ಮೇಲೆ ಮಣ್ಣು ಹಾಕಿ, ದೆನ್ ಅದ್ರ ಮೇಲೆ ಒಂದಷ್ಟು ರಬ್ಬರ್ ಸೊಪ್ಪು ಸಿಗುವಂಥ ನೈಸರ್ಗಿಕವಾಗಿ ಸಿಗುವಂಥ ಸೊಪ್ಪನ್ನ ತುಂಬಿಬಿಟ್ಟು ಒಂದಷ್ಟು ದಿನ ಬಿಟ್ಟು ತದನಂತರ ನಾವು ಗಿಡ ಇಟ್ಟಿದ್ದು. ಸೊ ಇವಾಗ ಹಿಂಗೆ ಪಾತಿ ಮಾಡಿದ್ದಾರೆ, ಮೇಲೆಯಿಂದ ನೀರು ಬಿಟ್ಟರೆ ಸೊ ಡೌನ್ವರೆಗೂ ಬರೋ ಹಾಗೆ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ನಮ್ಮ ತೋಟದಲ್ಲಿ ನಾವು ಏನೇ ಕಳೆ ಬಂದರೂ ಕೂಡ ಆ ಕಳೆನ ನಾವು ಆಚೆ ಹಾಕಲ್ಲ, ಆ ತೆಂಗಿನ ಮರ ಬುಡಕ್ಕೆ ಹಾಕ್ತೀವಿ. ಅದು ಮೊಟ್ಟೆ ಆಗಿರ್ಬೋದು, ಹುಲ್ಲಾಗಿರ್ಬೋದು, ಮತ್ತು ಅಡಿಕೆ ಬಿದ್ದಿರೋಂಥ ಸುಪ್ಪಟ ಎಲೆ ಆಗಿರ್ಬೋದು, ಯಾವುದೇ ಆಗಲಿ ಅದ್ರ ಬುಡಕ್ಕೆ ಹಿಂಗೆ ಹಾಕ್ತೀವಿ. ಕೆಲವರು ಹೇಳ್ತಾರೆ ಬುಡ ಕೊಳಿತದೆ, ಹುಳಗಳು ಹೊಡಿತವೆ ಅಂತೆಲ್ಲ. ಬಟ್ ನಾವು ಹಿಂಗೆ ಹಾಕಾದ್ಮೇಲೆ ಸ್ವಲ್ಪ ದಿನ ಕೊಳ್ಕೊಂಡ್ಮೇಲೆ ಅದನ್ನು ಪಾತಿ ಥರ ಮಾಡಿ ಅದ್ರ ಮೇಲೆ ಮಣ್ಣು ಹಾಕ್ತೀವಿ. ಇದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಗೊಬ್ಬರ ನೈಸರ್ಗಿಕವಾಗಿ ಸಿಗುತ್ತೆ ಮತ್ತು ತೇವಾಂಶನ ಕಾಪಾಡ್ತದೆ, ಬುಡ ಒಣಗಕ್ಕೆ ಬಿಡಲ್ಲ. ನೋಡಿ, ಈಗ ಇಲ್ಲಿ ಬೆಳೆದಿದ್ದೀವಿ ಅಂದರೆ ಅದ್ರ ಸತ್ಯನ ಅದ್ರ ಬುಡಕ್ಕೆ ಹಾಕಿದ್ದೀವಿ, ಅದು ಕೊಳ್ಕೊಂಡ್ಮೇಲೆ ಸೈಡ್ಗೆ ಹಾಕ್ತೀವಿ. ಅಂದರೆ ಕಳೆ ಅದು ಇರಬೇಕು ಭೂಮಿಲಿ, ಪ್ರಕೃತಿದತ್ತವಾಗಿರುವಂಥದ್ದು. ಜಾಸ್ತಿ ಆದರೆ ಸ್ವಲ್ಪ ಬೇರೆ ಏನು ನಾವು ಬೆಳೆನ ಬೆಳೆಯೋಕ್ಕಾಗಲ್ಲ. ಆ ಸಂದರ್ಭದಲ್ಲಿ ನೀವು ನೋಡಿ, ಹುಸಿ ಹೊಡೆದಿದೆ ನೋಡಿ. ಸೊ ಬುಡಕ್ಕೆ ಸ್ವಲ್ಪ ಅಡಿಕೆ ಎಲೆ, ಬಾಳೆ ಹಾಕಿದ್ದ ಬಾಳೆ ಗರಿಗಳು ಹಿಂಗೆ ಬುಡ ತೊಗೊಂಡಿದೆ. ಸೊ ವೆರೈಟೀಸ್ ಆಫ್ ತೆಂಗು ಹಾಕಿದ್ದೀವಿ. ಅದರಲ್ಲಿ ಕೆಲವೊಂದು ಎಳ್ಳೀರು ಜಾತಿ, ಕಳ್ಸದ ಕಾಯಿ ಹಿಂದೆ ಆಲ್ರೆಡಿ ತಿಳಿಸಿದ್ದೆ, ಹೋಗಿದ್ದ ಗಿಡಕ್ಕೆ ಲಾಸ್ಟಲ್ಲಿ ಹಾಕಿದ್ದು. ಈ ಥರ ಪಾತಿ ಮಾಡಿದ್ದೀವಿ, ಅಂದರೆ ಆ ಕಡೆ ಈ ಕಡೆ ಪಾತಿ ಮಾಡಿದ್ದೀವಿ. ಮೇಲಿಂದ ನೀರು ಬಿಟ್ಟಾಗ ಅದು ಅದರೊಳಗೆ ಹರ್ಕೊಂಬರ್ತದೆ ನೋಡಿ. ಸೊ ಇದು ಕೂಡ ಹುಸಿ ಹೊಡೆದಿದೆ, ಇದಕ್ಕೆ ಅಂದೇಳು ನೀರು. ಭೂಮಿ ಹಿಂಗಿದೆ, ಸೊ ಹುಸಿ ಬಂದಿದೆ. ಸೊ ಇದು ಪಾತಿ. ಸೊ ಅಲ್ಲಿ ಕಾಣ್ತಿದೆಯಲ್ಲ ನೀರಿಂದು, ಅಲ್ಲಿ ತಿರುಗಿ ಬಿಟ್ಟಾಗ ಸೊ ಇದ್ರ ಮುಖಾಂತರ ಬರ್ತದೆ ನೋಡಿ. ಬುಡ ಹೀಗೆ ತಗೊಂಡಿದೆ. ಸೊ ಇದು ಹೀಗೆ ಒಂದು ಅರ್ಧ ಎಕರೆ ಸುಮ್ಮನೆ ಹಿಂಗೆ ಪಾತಿ ಮಾಡಿದ್ದೀವಿ. ಒಂದ್ಸಲ ನೀರು ಬಿಟ್ಟರೆ ನಾವು ಕಟ್ಟೋ ನೀರು ಬಿಡ್ತೀವಿ, ಹನಿ ನೀರಾವರಿ ಮಾಡಿಲ್ಲ, ಕಟ್ಟೋ ನೀರಲ್ಲೇ. ಸೊ ಹಿಂಗೆ ತಾಂಡಿದೆ, ಇಲ್ಲಿಂದ ನೀರು ಬಿಟ್ಟರೆ ಇದು ಒಳಗಡೆಯಿಂದ ಹಿಂಗೆ ಹೋಗುತ್ತೆ. ಸೊ ಅದ್ರ ಗೊಬ್ಬರ ನೀರು ಹರಿಯೋದ್ರಿಂದ ಗೊಬ್ಬರ ಕೊಳ್ಳುತ್ತೆ. ಅಲ್ಲಿನ ಯಾವುದೇ ರೀತಿ ನಾವು ರಾಸಾಯನಿಕ ಹಾಕ್ತಲೇ ಪ್ರಕೃತಿದತ್ತವಾಗಿ ಕಳೆಯಿಂದನೇ ನಾವು ಗೊಬ್ಬರ ಮಾಡಿದ್ದೀವಿ. ಅದಕ್ಕೆ ಈ ಥರ ಚೆನ್ನಾಗಿ ಬಂದಿದ್ದಾವೆ ಗಿಡ, ತೆಂಗಿನ ಗಿಡಗಳು. ಬೇಸಾಯ ಮಾಡೋದೇ ತುಂಬ ಅಗತ್ಯತೆ. ಹುಸಿ ಹೊಡೆದೈತಿ, ಈಗ ಹುಸಿ ತಿಳ್ತಾ ಇದೆ. ಭೂಮಿಲಿ ಬೆಳೆದಂತಹ ಏನು ಕಚ್ಚವಾಗಿರೋ ಅಂಥ ಸತ್ತೆ ಮತ್ತು ಗರಿಗಳು, ಎಲೆಗಳು, ಇವನ್ನೆಲ್ಲ ಅದ್ರ ಗಿಡದ ಬುಡಕ್ಕೆ ಹಾಕಿ, ಹಾಗಾಗಿ ಚೆನ್ನಾಗಿರುತ್ತೆ, ತೋಟ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.